ನಮಸ್ಕಾರ ಸ್ನೇಹಿತರೆ, ನೀವು ಎಂದಾದರೂ ಯೋಚಿಸಿದ್ದೀರಾ, ಒಬ್ಬ ವ್ಯಕ್ತಿ ಸಮಾಜದ ಎಲ್ಲ ಅನ್ಯಾಯಗಳಿಗೆ ವಿರೋಧವಾಗಿ ನಿಂತು ಒಬ್ಬನೇ ಕ್ರಾಂತಿ ಮಾಡಿದ್ದಾನೆ ಅಂತ? ಹೌದು, ಇಂದು ನಾವು ಮಾತನಾಡೋದು ಸಾಮಾನ್ಯ ವ್ಯಕ್ತಿಯ ಬಗ್ಗೆ ಅಲ್ಲ, ಒಬ್ಬ ಮಹಾನ್ ತತ್ವಜ್ಞಾನಿ, ಒಬ್ಬ ಸಮಾಜ ಪರಿವರ್ತಕ, ಒಬ್ಬ ಮಹಾನ್ ನಾಯಕ ಬಸವಣ್ಣನವರ ಬಗ್ಗೆ. ಈ ವಿಡಿಯೋ ನೋಡಿ ಮುಗಿಸಿದ ಮೇಲೆ ನೀವು ಬಸವ ಜಯಂತಿಯನ್ನು ಬೇರೆ ರೀತಿಯಲ್ಲೇ ನೋಡ್ತೀರಾ. ಬಸವಣ್ಣ ಅಥವಾ ಬಸವೇಶ್ವರ 12ನೇ ಶತಮಾನದ ಮಹಾನ್ ಸಂತರಲ್ಲಿ ಒಬ್ಬರಾಗಿದ್ದಾರೆ. ಕರ್ನಾಟಕದ ಇತಿಹಾಸದಲ್ಲಿ ಅವರು ಒಂದು ದೊಡ್ಡ ಕ್ರಾಂತಿಯನ್ನು ಹುಟ್ಟು ಹಾಕಿದ್ದಾರೆ. ಅವರು ಹುಟ್ಟಿದ್ದು ಸಾಮಾನ್ಯ ಕುಟುಂಬದಲ್ಲಿ, ಆದರೆ ಅವರ ಯೋಚನೆಗಳು ಸಾಮಾನ್ಯದ್ದಲ್ಲ. ಅವರು ಹೇಳಿದ ಮಾತುಗಳು ಇಂದಿಗೂ ಪ್ರಭಾವಶಾಲಿ ಬೀರುತ್ತಿವೆ. ಆ ಸಮಯದಲ್ಲಿ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ತುಂಬಾ ಕಠಿಣವಾಗಿತ್ತು. ಉನ್ನತ ಜಾತಿ, ಕೆಳಜಾತಿ ಅನ್ನೋ ಭೇದ ಭಾವ ಮಾನವೀಯತೆಯನ್ನು ನಾಶ ಮಾಡ್ತಾ ಇತ್ತು. ಆದರೆ ಬಸವಣ್ಣ ಇದನ್ನ ಒಪ್ಪಲಿಲ್ಲ. ಅವರು ಹೇಳಿದರು, ಎಲ್ಲರೂ ಸಮಾನರು, ದೇವರ ಮುಂದೆ ಎಲ್ಲರೂ ಒಂದೇ. ಇದು ಆ ಕಾಲದ ಒಂದು ದೊಡ್ಡ ಕ್ರಾಂತಿಯಾಗಿಯೇ ಪರಿವರ್ತನೆಗೊಂಡಿತು. ಅವರು ಸ್ಥಾಪಿಸಿದ ಅನುಭವ ಮಂಟಪ ಒಂದು ರೀತಿಯಲ್ಲಿ ಪ್ರಪಂಚದ ಮೊದಲ ಪಾರ್ಲಿಮೆಂಟ್ ಅಂತ ಹೇಳಬಹುದು. ಅಲ್ಲಿ ಎಲ್ಲರೂ ಸಮಾನವಾಗಿ ಮಾತನಾಡುತ್ತಿದ್ದರು, ಯಾವ ಜಾತಿ ಭೇದವೂ ಇರಲಿಲ್ಲ. ಬಸವಣ್ಣ ಬರೆದ ವಚನಗಳು ಸರಳವಾಗಿವೆ, ಆದರೆ ಗಂಭೀರ ಅರ್ಥವನ್ನು ಹೊಂದಿವೆ. ಉದಾಹರಣೆಗೆ, ಕಾಯಕವೇ ಕೈಲಾಸ, ಅಂದರೆ ಕೆಲಸವೇ ದೇವರ ಸೇವೆ. ಅವರು ಹೇಳಿದರು, ಯಾರು ಕೆಲಸವನ್ನು ತಿರಸ್ಕರಿಸಬಾರದು, ಪ್ರತಿ ಕೆಲಸವೂ ಗೌರವಾನ್ವಿತವಾಗಿರಬೇಕು. ಇದು ಇಂದಿನ ಯುವಕರಿಗೂ ದೊಡ್ಡ ಸಂದೇಶವಾಗಿದೆ. ಬಸವ ಜಯಂತಿ ಅಂದರೆ ಬಸವಣ್ಣನ ಜನ್ಮದಿನ. ಈ ದಿನ ಅವರ ತತ್ವಗಳನ್ನು ನೆನೆಸಿಕೊಳ್ಳುವ ದಿನ, ಅವರ ಸಂದೇಶಗಳನ್ನು ಪಾಲಿಸುವ ದಿನ. ಸ್ನೇಹಿತರೆ, ಬಸವ ಜಯಂತಿ ಅಂದರೆ ಕೇವಲ ಹಬ್ಬ ಅಲ್ಲ, ಇದು ಒಂದು ಚಿಂತನೆ, ಒಂದು ಜೀವನ ಶೈಲಿ. ಇಂದು ನಾವು ಟೆಕ್ನಾಲಜಿ ಯುಗದಲ್ಲಿ ಇದ್ದೇವೆ, ಆದರೆ ಇನ್ನೂ ಜಾತಿ ಭೇದ ಇದ್ದೇ ಇದೆ. ಇನ್ನು ಈ ಅಸಮಾನತೆ ಅನ್ನೋದು ನಮ್ಮಲ್ಲಿ ಇದೆ. ಇಲ್ಲಿ ಬಸವಣ್ಣನ ಸಂದೇಶಗಳು ಬೇಕು. ಅವರು ಹೇಳಿದ್ದು ಮಾನವೀಯತೆ ಮುಖ್ಯ, ನಾವು ಅದನ್ನು ಅನುಸರಿಸಿದರೆ ಸಮಾಜ ಸುಧಾರಿಸುತ್ತದೆ. ಸ್ನೇಹಿತರೆ, ಇದೀಗ ನಾನು ನಿಮಗೆ ಒಂದು ಕಥೆಯನ್ನು ಹೇಳುತ್ತೇನೆ. ಈ ಕಥೆ ನಿಮ್ಮ ಮನಸ್ಸನ್ನು ತಟ್ಟುತ್ತದೆ. ಒಂದು ದಿನ ಬಸವಣ್ಣನ ಮುಂದೆ ಒಂದು ಘಟನೆ ನಡೆಯುತ್ತೆ. ಒಬ್ಬ ಕೆಳಜಾತಿಯ ವ್ಯಕ್ತಿ ಒಬ್ಬ ಮೇಲ್ಜಾತಿಯ ಹುಡುಗಿಯನ್ನು ಪ್ರೀತಿಸ್ತಾನೆ. ಇದು ಆ ಕಾಲದ ಒಂದು ದೊಡ್ಡ ಅಪರಾಧ. ಸಮಾಜ ಏನು ಹೇಳಿತು ಗೊತ್ತಾ? ಇದು ಮಹಾಪಾಪ, ಇದು ಘೋರ ತಪ್ಪು, ಇದು ಅಸಹ್ಯ. ಆದರೆ ಬಸವಣ್ಣ ಏನು ಹೇಳ್ತಾರೆ ಅಂದರೆ, ಪ್ರೀತಿ ಯಾವ ಜಾತಿಯಲ್ಲೂ ಬಂಧಿತವಾಗಿರುವುದಿಲ್ಲ. ಅವರು ಆ ಇಬ್ಬರು ಬೆಂಬಲ ನೀಡ್ತಾರೆ. ಇದು ಆ ಕಾಲದಲ್ಲಿ ಒಂದು ಮಹಾನ್ ಬಾಂಬ್ ಸ್ಫೋಟದಂತೆ ಆಗಿತ್ತು. ಈ ಒಂದು ನಿರ್ಧಾರದಿಂದ ಬಸವಣ್ಣನ ಜೀವನ ಸಂಪೂರ್ಣವಾಗಿ ಬದಲಾಯಿತು. ಇವರಿಬ್ಬರಿಗೂ ಅವರು ಬೆಂಬಲವನ್ನು ನೀಡುತ್ತಾರೆ. ರಾಜಕೀಯ ಒತ್ತಡ, ಸಮಾಜದ ವಿರೋಧ ಅವರಿಗೆ ಎದುರಾಯಿತು, ಆದರೆ ಅವರು ಹಿಂದಿರುಗಲಿಲ್ಲ. ಅವರು ತಮ್ಮ ತತ್ವಕ್ಕಾಗಿ ಎಲ್ಲವನ್ನ ತ್ಯಾಗ ಮಾಡ್ತಾರೆ. ಸ್ನೇಹಿತರೆ, ಇದು ನಮಗೆ ಒಂದು ಪಾಠವನ್ನು ಕಲಿಸುತ್ತೆ. ನಾವು ಸತ್ಯದ ಕಡೆ ನಿಂತರೆ ಸಮಸ್ಯೆಗಳು ಬರುತ್ತವೆ, ಆದರೆ ನಾವು ನಿಲ್ಲಬಾರದು. ನೀವು ಕೇಳಿರಬಹುದು ಅನುಭವ ಮಂಟಪದ ಬಗ್ಗೆ ಸ್ನೇಹಿತರೆ, ಆದರೆ ಅದರ ಅಸಲಿ ಮಹತ್ವ ನಿಮಗೆ ಗೊತ್ತಾ? ಅದು ಕೇವಲ ಒಂದು ಸ್ಥಳ ಅಲ್ಲ, ಅದು ಒಂದು ಚಿಂತನೆ. ಅಲ್ಲಿ ಹೆಣ್ಣು ಗಂಡು ಎಲ್ಲರೂ ಸಮಾನ, ಜ್ಞಾನವೇ ಮುಖ್ಯ, ಜನ್ಮವಲ್ಲ. ಇಂದು ನಾವು ಡೆಮೋಕ್ರಸಿ ಅಂತ ಹೇಳ್ತೇವೆ, ಆದರೆ ಅದರ ಬೀಜ ಅಂದೇ ಬಿತ್ತಲ್ಪಟ್ಟಿತ್ತು. ಸ್ನೇಹಿತರೆ, ನೀವು ಯುವಕರು, ನಿಮ್ಮ ಕೈಯಲ್ಲಿದೆ, ಭವಿಷ್ಯ ಇದೆ. ಆದರೆ ಒಂದು ಪ್ರಶ್ನೆ ಕೇಳಿ ನಿಮ್ಮನ್ನೇ ನೀವೇ, ನಾವು ಬಸವಣ್ಣನ ತತ್ವಗಳನ್ನು ಪಾಲಿಸುತ್ತಿದ್ದೇವಾ? ಸೋಷಿಯಲ್ ಮೀಡಿಯಾದಲ್ಲಿ ಹಿಟ್ ಜಾತಿ ಕಾಮೆಂಟ್ಸ್ ಇವೆಲ್ಲ ನೋಡಿದಾಗ ನಾವು ಯೋಚಿಸಬೇಕು, ನಾವು ಮುಂದೆ ಹೋಗುತ್ತಿದ್ದೇವಾ ಅಥವಾ ಹಿಂದಕ್ಕೆ ಅಂತ. ಬಸವಣ್ಣನ ಜೀವನದಿಂದ ನಾವು 3 ಮುಖ್ಯ ಪಾಠಗಳನ್ನು ಕಲಿಯಬೇಕು. ಮೊದಲನೆಯದು ಸಮಾನತೆ, ಯಾರನ್ನು ಕಡಿಮೆಯಾಗಿ ನೋಡಬಾರದು, ಯಾರನ್ನು ಕೀಳಾಗಿ ನೋಡಬಾರದು. ಎರಡನೆಯದು ಕಾಯಕ, ಯಾವ ಕೆಲಸವೂ ಚಿಕ್ಕದಲ್ಲ, ಯಾವ ಕೆಲಸವೂ ದೊಡ್ಡದಲ್ಲ. ಮೂರನೆಯದು ಸತ್ಯದ ಕಡೆ ನಿಲ್ಲಿ. ಈ 3 ಪಾಠಗಳು ನಿಮ್ಮ ಜೀವನವನ್ನು ಬದಲಾಯಿಸುತ್ತವೆ. ಸ್ನೇಹಿತರೆ, ಒಮ್ಮೆ ಕಲ್ಪನೆ ಮಾಡಿ, ಬಸವಣ್ಣ ಇಂದಿನ ಕಾಲದಲ್ಲಿ ಇದ್ದರೆ ಅವರು ಏನು ಹೇಳುತ್ತಿದ್ದರು? ಬಹುಶಃ ಅವರು ಹೇಳುತ್ತಿದ್ದರು, ನೀವು ಮುಂದೆ ಬಂದಿದ್ದೀರಾ, ಆದರೆ ನಿಮ್ಮ ಮನಸ್ಸು ಹಿಂದೆಯೇ ಉಳಿದಿದೆ. ಈ ಮಾತು ನಮಗೆ ಒಂದು ಎಚ್ಚರಿಕೆಯನ್ನು ನೀಡಬೇಕು ಸ್ನೇಹಿತರೆ. ಆದರೆ ಇದನ್ನು ಜೀವನದಲ್ಲಿ ಅನುಸರಿಸುವುದು ಸುಲಭ. ಯಾರನ್ನ ಅನುಮಾನಿಸಬೇಡಿ, ನಿಮ್ಮ ಕೆಲಸವನ್ನು ಪ್ರೀತಿಸಿ, ಸತ್ಯವನ್ನು ಮಾತನಾಡಿ. ಇದನ್ನು ಮಾಡಿದರೆ ಸಾಕು, ನೀವು ಬಸವಣ್ಣನ ಮಾರ್ಗದಲ್ಲಿ ಇದ್ದೀರಾ. ಈ ಬಸವ ಜಯಂತಿಯಲ್ಲಿ ನಾವು ಕೇವಲ ಹಬ್ಬವನ್ನು ಆಚರಿಸಬೇಡಿ, ಒಂದು ಬದಲಾವಣೆ ತಂದುಕೊಳ್ಳೋಣ. ನಮ್ಮ ಮನಸ್ಸಿನಲ್ಲಿ, ನಮ್ಮ ಸಮಾಜದಲ್ಲಿ ಬಸವಣ್ಣನ ಕನಸು ನಮ್ಮ ಮೂಲಕ ನಿಜವಾಗಲಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಮ ಹೃದಯಕ್ಕೆ ತಟ್ಟಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಬರೆಯಿರಿ, ನಾನು ಬಸವಣ್ಣನ ಮಾರ್ಗದಲ್ಲಿ ನಡೆಯುತ್ತಿದ್ದೇನೆ ಅಂತ. ಇದಾಗಿತ್ತು ಇಂದಿನ ವಿಡಿಯೋ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.